ಆತ್ಮೇರೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಪುಸ್ತಕ ಅವಲೋಕನ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದಿನಾಂಕ 29 ಏಪ್ರಿಲ್ 2026ರಂದು 42ನೇ ಸಾಹಿತ್ಯ ಕೃತಿಯನ್ನ ನಿಮ್ಮ ಮುಂದೆ ಕೃತಿ ಪರಿಚಯವನ್ನ ಮಾಡಲಿದ್ದೇನೆ. ಪಂಡಿತ್ ಬಿ ಔಜಿ ಅವರ ಪುಟ್ಟ ಪುಟ್ಟ ಹೆಜ್ಜೆ ಮಕ್ಕಳ ಕವಿತೆಗಳು ಸಂಕಲನದ ಪರಿಚಯವನ್ನ ಇವತ್ತು ನಿಮ್ಮ ಮುಂದೆ ಮಾಡಲಿದ್ದೇನೆ. ಪುಟ್ಟ ಪುಟ್ಟ ಹೆಜ್ಜೆ ಅನ್ನುವಂತ ಈ ಮಕ್ಕಳ ಕೃತಿಯನ್ನ ಪಂಡಿತ್ ಬಿ ಔಜಿ ಅವರು ಮಾಡಿದ್ದಾರೆ. ಮುನ್ನುಡಿಯನ್ನ ಜಂಬುನಾಥ್ ಕಂಚಣಿ ಸರ್ ಅವರು, ಹಿರಿಯ ಮಕ್ಕಳ ಸಾಹಿತಿಗಳು, ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕೃತಿಗೆ ಬೆನ್ನುಡಿಯನ್ನ ಕಾದಂಬರಿಕಾರರಾಗಿರುವಂತ ಶ್ರೀ ಸಿದ್ದರಾಮ್ ಉಪ್ಪಿನ್ ಸರ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕೃತಿಯಲ್ಲಿ ಒಟ್ಟು 30 ಕವಿತೆಗಳನ್ನ ಈ ಕೃತಿ ಒಳಗೊಂಡಿದೆ. ಈ ಕೃತಿಗೆ ಅಂದವಾದ ರೇಖಾಚಿತ್ರಗಳನ್ನ ಮುತ್ತುರಾಜ್ ಅವರು ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸಿ ಈ ಕೃತಿಯ ಮೆರಗನ್ನ ಹೆಚ್ಚಿಸಿದ್ದಾರೆ. ಅದೇ ರೀತಿ ಈ ಕೃತಿ 2019ರಲ್ಲಿ ಪ್ರಕಟವಾಗಿದ್ದು 72 ಪುಟಗಳನ್ನ ಒಳಗೊಂಡಿದೆ. 72 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 60 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಬೆರಗು ಪ್ರಕಾಶನ, ಆಲ್ಮೇಲ ಜಿಲ್ಲೆ, ವಿಜಯಪುರ ಅವರು ಈ ಕೃತಿಯ ಪ್ರಕಾಶಕರಾಗಿದ್ದಾರೆ. ಈ ಕೃತಿ ರಾಯಚೂರು, ನಾವು ಈ ಕೃತಿಯನ್ನ ಬಯಲುಸೀಮೆಯ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯು ಮಕ್ಕಳ ಸಾಹಿತ್ಯದ ತವರೂರಾಗಿದೆ. ಬಿಜಾಪುರ ಜಿಲ್ಲೆಯ ಮಕ್ಕಳ ಸಾಹಿತ್ಯಗಳ ಕೊಡುಗೆ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಅಪಾರವಾಗಿದೆ. ಬಿಜಾಪುರನ್ನ ನಾವು ಮಕ್ಕಳ ಸಾಹಿತ್ಯದ ತವರೂರು ಅಂತ ಕರಿತೀವಿ. ಯಾಕಂದ್ರೆ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದಂತ ಶ್ರೇಯಸ್ಸು ವಿಜಯಪುರ ಜಿಲ್ಲೆಯ ಮಕ್ಕಳ ಸಾಹಿತಿಗಳಿಗೆ ಸಲ್ಲುತ್ತದೆ. ಅಮ್ಮ ಪೂಜಾರ್ ಸರ್ ಅವರಾಗಿರ್ಬೋದು, ಶರಣಪ್ಪ ಕಂಚಣಿ ಅವರು, ಶಂಗು ಬಿರದಾರ್ ಅವರು, ರಾಸಿವಾಡೆದವರ ಪ್ರೇರಣೆಯಿಂದಾಗಿ, ಲೇಖಕರು ತಾವು ಹೇಳಿಕೊಂಡಂತೆ ಅವರ ಪ್ರೇರಣೆಯಿಂದಾಗಿ ನಾನು ಸಹ ಮಕ್ಕಳ ಸಾಹಿತ್ಯವನ್ನ ರಚಿಸುವಂತಾಯಿತು ಅಂತೇಳಿ ಅವರು ತಮ್ಮ ಲೇಖಕರ ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಪುಟ್ಟ ಪುಟ್ಟ ಹೆಜ್ಜೆ ಎನ್ನುವಂತ ಮಕ್ಕಳ ಕವಿತೆ ಸಂಕಲನ ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಒಳಗೊಂಡಂತೆ ಕೃತಿ ಸುಂದರವಾಗಿ ಮುದ್ರಣವಾಗಿದೆ. ಹಾಗೆ ಒಳಗಡೆ ಇರುವಂತಹ ರೇಖಾಚಿತ್ರಗಳು ಸಹ ಸುಂದರವಾದ ರೇಖಾಚಿತ್ರಗಳನ್ನ ಒಳಪುಟಗಳಲ್ಲಿ ಈ ಕೃತಿ ಹೊಂದಿದೆ. 30 ಕವಿತೆಗಳು ಸಹ ಆಕರ್ಷಕವಾದ ಗೇಯತೆ ಹಾಗೂ ಪ್ರಾಸಗಳನ್ನ ಒಳಗೊಂಡಿದೆ. ಶಾರದಾ ಮಾತೆ ಅನ್ನುವಂತ ಒಂದು ಕವಿತೆಯಲ್ಲಿ, ಹಾಡಿನಲ್ಲಿ, ಶುಕ್ರವಾರ ಬಂದಿರುವುದು, ಶಾರದ ಪೂಜೆ ನಡೆದಿರುವುದು, ಹೂವಿನ ಮಾಲೆ ಹಾಕುವುದು, ಶಾರದ ಮಾತೆಗೆ ನಮಿಸುವುದು, ಶಿಕ್ಷಣ ಕೊಡಲು ಬೇಡುವುದು, ತೆಂಗಿನಕಾಯಿ ಒಡೆಯುವುದು, ಕರ್ಪೂರ ಆರತಿ ಬೆಳಗುವುದು, ಎಣ್ಣೆ ಬತ್ತಿ ಹಚ್ಚುವುದು, ಹೀಗೆ ಶಾಂತವಾಗಿ ಕೂಡುವುದು, ಮನದ ಭ್ರಾಂತಿ ಬಿಡುವುದು, ಶಾಂತಿ ಮಂತ್ರ ಆಡುವುದು, ಶ್ರೀಗಂಧದ ವಾಸನೆ ಬೀರುವುದು. ಪ್ರತಿಯೊಂದು ಶುಕ್ರವಾರ ಸರಸ್ವತಿ ಪೂಜೆಯನ್ನ ನೆನೆಯುತ್ತಾ ಶ್ರೀ ಸರಸ್ವತಿ ಶಾರದಾ ಮಾತೆಯ ಪೂಜೆಯನ್ನ ಮಾಡುವ ಮೂಲಕ ವಿದ್ಯೆಯ ದೇವತೆಯಾಗಿರುವಂತಹ ಶಾರದಾ ಮಾತೆಗೆ ಪೂಜಿಸುವಂತ ಒಂದು ಸನ್ನಿವೇಶವನ್ನ ಹಾಡಿನ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ನನ್ನ ಶಾಲೆ ಅನ್ನುವಂತ ಒಂದು ಕವಿತೆಯಲ್ಲಿ ಶಾಲೆಯ ವಾತಾವರಣ ಹಾಗೂ ಶಾಲೆಯಲ್ಲಿರುವಂತ ಸನ್ನಿವೇಶವನ್ನ ಕವಿತೆಯ ಮೂಲಕ ಕಟ್ಟಿಕೊಡುವಂತ ಪ್ರಯತ್ನವನ್ನ ಈ ಒಂದು ಕವಿತೆಯಲ್ಲಿ ಲೇಖಕರು ಮಾಡಿದ್ದಾರೆ. ನನ್ನ ಶಾಲೆಯು ಬಲು ಸುಂದರ, ವಿವಿಧ ಕಲಕುಸುರಿನ ಅಂದರ, ಹಸುರಿನ ಕಂಪನ ಹರಡಿಯುವುದು, ವಿಧ ವಿಧ ಹೂಗಳು ಅರಳಿಯುವುದು, ಬಾನೆತ್ತರ ಬೆಳೆದ ಗಿಡಮರ ಬಳ್ಳಿ, ಶಾಲೆ ಇರುವುದು ಹೂವಿನ ಬಳ್ಳಿ, ಗೋಡೆಯ ಮೇಲೆ ವಿಧ ವಿಧ ಚಿತ್ರ, ಶಾಲೆಯು ನೋಡಲು ಬಲು ಸುಂದರ, ಸುತ್ತಲೂ ಗೋಡೆ ಕಟ್ಟಿಯುವುದು, ಮೆತ್ತನೆ ಹುಲ್ಲು ಬೆಳೆದಿಯುವುದು, ನೀರಿನ ಕೊಳವಿ ಅಲ್ಲಿಯುವುದು, ಬಳಬಳ ನೀರು ಬೀಳುವುದು, ಗೋಡೆಯ ಮೇಲೆ ಬರಹವಿದೆ, ಮಗ್ಗಿಯ ಸಾಲು ಹರಡಿಯುವುದು, ಹುಣ್ಣಿಮೆ ಅಮಾಸೆ ಬರವಿದೆ, ಋತುಮಾಸಗಳ ಹರ್ಷವಿದೆ. ಶಾಲೆಯಲ್ಲಿರುವಂತ ಸನ್ನಿವೇಶವನ್ನ ಹಾಡಿನ ಮೂಲಕ, ಕವಿತೆಯ ಮೂಲಕ ಮಕ್ಕಳಿಗೆ ಶಾಲೆಯಲ್ಲಿ ಆಡ್ತಾ ಒಂದು ಕಲಿಕೆಯನ್ನ
ಮಾಡುವಂತ ಈ ಸನ್ನಿವೇಶದ ಪ್ರಸಂಗವನ್ನ ಕವಿತೆಯಲ್ಲಿ ಸುಂದರವಾಗಿ ಲೇಖಕರು ಪ್ರಸ್ತುತಪಡಿಸಿದ್ದಾರೆ. ಅಂದ್ರೆ ನನ್ನ ಶಾಲೆ ಸುಂದರವಾಗಿದೆ, ಸಂತೋಷದವಾದ ಹರಡಿದೆ, ಹಾಗೂ ಹಸಿರಿನ ಕಂಪನ ಇದೆ, ಬಾನೆತ್ತರವಾಗಿ ಗಿಡ ಮರ ಬಳ್ಳಿದ, ಹಾಗೆ ನಮ್ಮ ಶಾಲೆ ಇರೋಂತ ಊರು ಹೂವಿನ ಹಳ್ಳಿ, ಹಾಗೆ ಗೋಡೆ ಮೇಲೆ ವಿವಿಧ ಚಿತ್ರಗಳು, ರಾಷ್ಟ್ರ ನಾಯಕರ ಚಿತ್ರಗಳಿವೆ, ಹಾಗೆ ರೇಖಾಚಿತ್ರಗಳ ಜೊತೆಗೆ ಅಮಾವಾಸ್ಯೆ, ಹುಣ್ಣಿಮೆ, ಋತುಗಳು, ವರ್ಷಗಳ ಮಾಹಿತಿ ಇದೆ. ಹಾಗೆ ನೋಡಿನೂ ನಾವು ಕಲಿಬಹುದು, ಆಟದ ಮೂಲಕನೂ ಕಲಿಬಹುದು. ಸುಂದರವಾದ ಶಾಲಾ ಕೈತೋಟ ಇದೆ ಅನ್ನೋಂಥದ್ದು ನನ್ನ ಶಾಲೆ ಅಂತೇಳಿ ಮಕ್ಕಳು ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಹೇಳುವಂತ ನನ್ನ ಶಾಲೆ ಅನ್ನುವಂತ ಒಂದು ಕವಿತೆಯಲ್ಲಿ ಶಾಲೆಯ ವಾತಾವರಣದ ವರ್ಣನೆಯ ಜೊತೆಗೆ ಶಾಲೆಯಲ್ಲಿ ಯಾವೆಲ್ಲ ಸಕಾರಾತ್ಮಕ ಅಂಶಗಳನ್ನ, ಧನಾತ್ಮಕ ಅಂಶಗಳನ್ನ, ಕಲಿಕೆಗೆ ಪೂರಕವಾಗಿರುವಂತ ಅಂಶಗಳನ್ನ ದಾಖಲಿಸುವಂತ ಪ್ರಯತ್ನವನ್ನ ಲೇಖಕರು ಈ ಕವಿತೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಕವಿತೆಯಲ್ಲಿ ನಾವು ಪ್ರತಿಯೊಂದು ಕವಿತೆಗಳನ್ನ ನೋಡಬೇಕಾದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತದೆ ಮಕ್ಕಳಲ್ಲಿ ಉತ್ತಮವಾದ ಅಂಶಗಳನ್ನ ರೂಪಿಸುವಂತ ಪಠ್ಯಕ್ರಮವನ್ನ ಹೊಂದಿರಬೇಕು ಅಂತೇಳಿ. ಅದೇ ರೀತಿ ಮಕ್ಕಳ ಸಾಹಿತಿಗಳು ಸಹ ಮಕ್ಕಳಲ್ಲಿ ಒಂದು ಧನಾತ್ಮಕ ಹಾಗೂ ಪರಿಮಾಣಾತ್ಮಕ ಮೌಲ್ಯಯುತ ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಕವಿತೆಗಳ ಮೂಲಕ, ಕಥೆಗಳ ಮೂಲಕ ಮಾಡ್ತಾ ಇದ್ದಾರೆ. ಅಂತಹ ಸಾಲಿನಲ್ಲಿ ಲೇಖಕರು ಸಹ ಹಲವಾರು ಕವಿತೆಗಳನ್ನು ಸಹ ಈ ರೀತಿ ರಚಿಸುವ ಮೂಲಕ ಮಕ್ಕಳಲ್ಲಿ ಕಲಿಕೆಗೆ ಸಕಾರಾತ್ಮಕವಾಗಿ ಪುನರ್ಬಲನ ನೀಡುವಂತಹ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಬಣ್ಣದ ಗಿಳಿ ಎನ್ನುವಂತ ಒಂದು ಕವಿತೆಯಲ್ಲಿ ಗಿಳಿಯೇ ಗಿಳಿಯೇ ಎಲ್ಲಿಗೆ ಹೊರಟಿರುವೆ, ಚೂ ಚೂ ಎನ್ನುತ್ತ ಎಲ್ಲಿಗೆ ಹೊರಟಿರುವೆ, ಅಂದದ ಉಂಚಿ ಕುಚ್ಚಲೆ ಎಂದು ತಿಂದು ಆಕಾಶದಲ್ಲಿ ಹಾರುವ ಏಕೆ, ಹಸಿರು ಪುಚ್ಚ ನಿನಗಿಹುದು, ಕೆಂಪು ಮೂಗು ಸುಂದರವದು, ಹಣ್ಣು ಹಂಪಲು ತಿನ್ನುವುದು, ಕಣ್ಣು ಚಿಕ್ಕದಾಗಿ ಅರಳೆಯುವುದು. ಬಣ್ಣದ ಗಿಳಿಯೇ ಬಾ ಇಳಿಯೇ, ಸದ್ದನು ಮಾಡದೆ ಬಾ ಬಳಿಗೆ, ಮನೆಯಲ್ಲಿ ಹೋಗೋಣ ಬಾ ಒಳಗೆ, ಸುಂದರ ಲತೆ ಮನೆಯೊಳಗೆ. ಒಂದು ಗಿಳಿಯ ವರ್ಣನೆಯನ್ನ ಲೇಖಕರು ಮಕ್ಕಳಿಗೆ ಯಾವ ರೀತಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು. ಗಿಳಿ ಎಷ್ಟು ಸುಂದರವಾಗಿ ಎಲ್ಲಿ ಹೊಂಟಿ, ಇಷ್ಟು ಚೆಂದಾಗಿ ರೆಡಿಯಾಗಿ ಯಾವ ಕಡೆ ಹೊಂಟಿ, ಬಾ ನನ್ನ ಜೊತೆಗೆ ಆಟಾಡೋಣ ಬಾ, ಹಸಿರು ಪುಚ್ಚದ ಗಿಳಿಯೇ, ಕೆಂಪು ಮುಗಿನ ಗಿಳಿ ಬಾ ನನ್ನ ಜೊತೆ ಆಡಮ್ಮ. ಆದ್ರೆ ನಿನ್ನ ಕಣ್ಣು ಎಷ್ಟು ಸಣ್ಣ ಅದಾವ, ಯಾವ ರೀತಿ ಅದಾವ, ಎಷ್ಟು ಸುಂದರವಾಗಿ ಕಾಣುತ್ತೆ ನೀನು, ನಮ್ಮ ಮನೆ ಒಳಗ್ ಬಾ, ನಿನಗೆ ಆಟಾಡಕ್ ಅವಕಾಶ ಐತಿ, ನೀನು ನನ್ನ ಜೊತೆಗೆ ಬಣ್ಣದ ಬುಗುರಿ ಆಡಂತಿ, ನಮ್ಮ ಅಂಗಳದಾಗ ಆಡಮ್ಮ. ಆಟ ಮುಗಿದ ನಂತರ ನಾವು ನಿನ್ನ ಹಂಗೆ ಕಳಿಸಲ್ಲ, ಊಟನೂ ಐತೆ, ಊಟ ಮಾಡಿಸಿ ಕಳಿಸ್ತೀನಿ, ಆಮೇಲೆ ತಿನ್ನಕ ಹಣ್ಣು ಹಂಪಲು ಕೊಡ್ತೀನಿ, ನೀನು ಬಂದ್ರೆ ನಮ್ಮ ಅಮ್ಮಗೂ ಖುಷಿ ಆಗತ್ತ, ನಮ್ಮಮ್ಮ ಬೈಯಲ್ಲ, ನೀನ್ ಬಾ ಅನ್ನುವಂತ ರೀತಿಯಲ್ಲಿ ಕವಿತೆಯ ಮೂಲಕ, ಹಾಡಿನ ಮೂಲಕ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಲೇಖಕರು ಮತ್ತೊಂದು ಕವಿತೆ ನಲಿಕಲಿ ಅನ್ನುವಂತ ಒಂದು ಕವಿತೆಯಲ್ಲಿ ನಲಿಕಲಿ ಶಾಲೆಗೆ ಹೋಗೋಣ, ಸುಂದರ ಅಂದರ ಹಾಕೋಣ, ಬಣ್ಣದ ಬುಗುರಿ ಆಡೋಣ, ಚಿನ್ನರು ನಾವು ಕಲಿಯೋಣ, ಅರಳು ಬೀಜಗಳ ಹಿಡಿಯೋಣ, ಗಣಿತ ಸರಳು ಮಾಡೋಣ, ಅಂದದ ಬಣ್ಣವ ಹಾಕೋಣ, ಸುಂದರ ಚಿತ್ರವ ಬಿಡಿಸೋಣ, ಗೋಲಾಕಾರದಿ ನಿಲ್ಲೋಣ, ಆನಂದ ಪಟ ಆಟ ಆಡೋಣ, ಕಣ್ಣು ಪಿಳುಕಿಸದೆ ನೋಡೋಣ, ಅಕ್ಷರ ಅನುದಿನ ಕಲಿಯೋಣ, ಸಂತಸ ಕಲಿಕೆ ಕಲಿಯೋಣ, ಸೋಕಲಿಕೆಗೆ ಆದ್ಯತೆ ನೀಡೋಣ, ಗುರುಗಳ ಸಹಾಯ ಪಡೆಯೋಣ, ಕನ್ನಡದಕ್ಷರ ಕಲಿಯೋಣ, ಅಭ್ಯಾಸ ಪುಸ್ತಕ ನೋಡೋಣ, ತಟ್ಟೆಗಳಲ್ಲಿ ನಾವು ಸಾಗೋಣ, ವಿಧ ವಿಧ ಕಾಡು ಪಡೆಯೋಣ, ಸರಸರ ಕವನಗಳ ಆಡೋಣ, ಬಿಸಿ ಬಿಸಿ ಊಟ ಮಾಡೋಣ, ಕೈಕಾಲು ಮೊದಲು ತೊಳೆಯೋಣ, ಕಾಯಿ ಪಲ್ಯ ಸ್ವಚ್ಛಗೊಳಿಸೋಣ, ಆನಂದದ ಅಕ್ಷರ ಕಲಿಯೋಣ. ಈ ಒಂದು ಕವಿತೆಯಲ್ಲಿ ನಲಿಕಲಿ ತರಗತಿ ಕೊಠಡಿಯಲ್ಲಿ ನಡೆಯುವಂತ ಸನ್ನಿವೇಶಗಳು, ಮಕ್ಕಳು ನಲಿಕಲಿ ತರಗತಿ ಕೊಠಡಿಯಲ್ಲಿ ಎಷ್ಟು ಖುಷಿಯಿಂದ ಸಂತೋಷದಿಂದ ಕಲಿಕೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ವಿಷಯವನ್ನ, ನಲಿಕಲಿಯ ಸುಂದರವಾದ ಪರಿಸರದ ಕುರಿತಾಗಿ, ಹಾಗೂ ಅಲ್ಲಿ ಅರಳು ಬೀಜಗಳ ಮೂಲಕ ಗೋಲಾಕಾರದಲ್ಲಿ ನಿಂತು ಆಟ ಆಡುವುದು, ಹಾಗೂ ಆನಂದದ ಅಕ್ಷರಗಳನ್ನು ಹೊಂದಿಸೋದು, ಸಂತಸದ ಕಲಿಕೆ, ಸಂತಸದಾಯಕ ಕಲಿಕೆ ರೀತಿಯಾಗಿ ನಲಿಕಲಿ ತರಗತಿ ಕೊಠಡಿಯಲ್ಲಿ ಕಲಿಕೆ ಸಾಗುವಂಥದ್ದನ್ನ ಈ ಕವಿತೆಯಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ತಿಳಿಯೋಣ, ಬಾ ಹೋಗೋಣ ನಲಿಕಲಿ ಕೊಠಡಿಗೆ ಅನ್ನೋಂತ ಹಾಡಿನ ಮೂಲಕ
ಕವಿತೆಯಲ್ಲಿ ಕಟ್ಟುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಪುಟ್ಟ ಹೆಜ್ಜೆ ಅನ್ನುವಂತ ಒಂದು ಕವಿತೆಯಲ್ಲಿ, ನನ್ನ ಪುಟ್ಟ ಹೆಜ್ಜೆ ಸಾಲು ಅಮ್ಮನಿಗಿದೆ ನನ್ನದೇ ಕ್ಯಾಲು, ಅಪ್ಪ ಹಿಡಿದ ನನ್ನಯ ಬಾಲ ಎಲ್ಲಿಯೂ ಕಾಣದು ನನ್ನಯ ಸೋಲು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟೆ ಅಮ್ಮ ಕಟ್ಟಿದಳು ಗೆಜ್ಜೆಯ ಪಟ್ಟೆ, ಬಲವಾಯಿತು ನನ್ನ ರಟ್ಟೆ ಜೀವನವೆಲ್ಲ ಗಟ್ಟಿ ಮುಟ್ಟೆ. ತಂದೆ ತಾಯಿ ಮಕ್ಕಳನ್ನ ಎಷ್ಟೆಲ್ಲ ಪ್ರೀತಿಯಿಂದ, ಕಾಳಜಿಯಿಂದ, ಜಾಗರೂಕತೆಯಿಂದ ನೋಡಿಕೊಳ್ತಾರೆ, ಎಷ್ಟು ಮಮತೆಯಿಂದ ನೋಡಿಕೊಳ್ತಾರೆ. ಕಣ್ಣಿಗೆ ಕಪ್ಪು ಕಾಡಿಗೆ ಇಟ್ಟಿಯರು ನೆಟ್ಟನೆ ದಾರಿ ತೋರುವರು, ರಟ್ಟೆ ಹಿಡಿದು ನಡೆಸುವರು ಹೊಸ ಬಟ್ಟೆ ತೊಡಿಸುವರು, ಅಕ್ಕ ಅಣ್ಣ ಬರುವರು ಬೆರಳು ಹಿಡಿದು ನಡೆವರು, ಪುಟ್ಟ ಹೆಜ್ಜೆ ಕಾಣುವರು ಕುಣಿದು ಕುಣಿದು ನಲಿವರು. ಅಂದ್ರೆ ಪುಟ್ಟ ಮಗು ಕಪ್ಪು ಕಾಡಿಗೆ ಇಟ್ಟು, ದೃಷ್ಟಿ ಆಗ್ಬಾರ್ದಂತ ಕಾಡಿಗೆ ಇಟ್ಟು, ಅದಕ್ಕೆ ಹೊಸ ಬಟ್ಟೆ ತೊಡಿಸಿ, ಪುಟ್ಟ ಮಕ್ಕಳನ್ನ ನಾವು ತುಂಬಾ ಕಾಳಜಿಯಿಂದ ನೋಡ್ತೀವಿ. ಆದ್ರೆ ಅದು ಮೊದಲ ನಡಿಗೆಯನ್ನ ಪ್ರಾರಂಭಿಸಿದಾಗ, ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಕೊಂತ ನಡೆಯಕ ಸ್ಟಾರ್ಟ್ ಮಾಡಿದಾಗ, ಆ ಪುಟ್ಟ ಹೆಜ್ಜೆ ಇಡೋದನ್ನ ನೋಡಿ ಸಂಭ್ರಮಿಸುವ ಸರದಿ ಪಾಲಕರದು ಹಾಗೂ ಅಣ್ಣ ಅಕ್ಕನವ್ರದ್ದಾಗಿರುತ್ತೆ. ಹಾಗೆ ಅವರು ಚಪ್ಪಾಳೆ ತಟ್ಟುವ ಮೂಲಕ, ಬಣ್ಣದ ಗೊಂಬೆಗಳನ್ನು ಕೊಟ್ಟು, ಆಟ ಸಾಮಾನುಗಳು ಕೊಟ್ಟು ಖುಷಿ ಪಡ್ತಾರೆ. ಒಂದೊಂದು ಹೆಜ್ಜೆ ಇಟ್ಟಾಗ ಒಂದು ಪಾಲಕರಿಗೆ ಆಗುವಂತ ಸಂಭ್ರಮವನ್ನ ಇಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಪಂಡಿತ್ ಸರ್ ಅವರು, ಹಾಜಿ ಸರ್ ಅವರು ಒಂದು ಮಕ್ಕಳಲ್ಲಿರುವಂತ ಸೂಕ್ಷ್ಮ ವಿಷಯಗಳನ್ನು ಸಹ ಗ್ರಹಿಸಿ ಈ ಕವಿತೆಗಳಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಗಾಂಧಿ ತಾತ ಅನ್ನುವಂತ ಒಂದು ಕವಿತೆಯಲ್ಲಿ, ಬರಿಮೈ ತಾತ ಗಾಂಧಿ ತಾತ ಭಾರತೀಯರ ಪ್ರೀತಿಯ ನೇತ, ಸತ್ಯ ಅಹಿಂಸೆ ಆಚರಿಸಿದಾತ ಇವರೇ ನಮ್ಮ ಗಾಂಧಿ ತಾತ, ಕಷ್ಟಗಳನ್ನು ಸಹಿಸಿದಾತ ಅಹಿಂಸೆಯ ಅಸ್ತ್ರ ಹಿಡಿದಾತ, ಆಂಗ್ಲರ ಗಮನ ಸೆಳೆದಿರುವಾತ ಪ್ರೇಮದ ಕಂಗಳಿಂದ ನೋಡುವಾತ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಕುರಿತಾಗಿ ರಚಿಸಿರುವಂತ ಈ ಕವಿತೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಬರಿಮೈಯಲ್ಲಿದ್ದರೂ ಸಹ ಹೋರಾಟವನ್ನ, ಕಟ್ಟುನಿಟ್ಟಿನ ಹೋರಾಟವನ್ನ ಸತ್ಯ ಅಹಿಂಸೆಯ ಮೂಲಕ, ಸತ್ಯಾಗ್ರಹದ ಮೂಲಕ ಬ್ರಿಟಿಷರನ್ನ ಮನಿಸಿದ ಪರಿ ಭಾರತಕ್ಕೆ ಸ್ವಾತಂತ್ರ್ಯನ ಕೊಡಿಸುವಲ್ಲಿ ಅವರು ಪಟ್ಟಂತ ಶ್ರಮದ ಕುರಿತಾಗಿ, ಚರಕದ ಮಹಿಮೆಯನ್ನ, ಖಾದಿಯ ಮಹಿಮೆಯನ್ನ ಈ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಭಾರತದ ವರಪುತ್ರ ಅನ್ನುವಂತ ಒಂದು ಕವಿತೆಯಲ್ಲಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾದಂತಹ ಒಂದು ಕವಿತೆಯಲ್ಲಿ, ಆಧುನಿಕ ಭಾರತ ನಿರ್ಮಾತೃ ಭಾರತ ಮಾತ್ರೆಯ ವರಪುತ್ರ, ಹೊಳಪಿನ ಕಣ್ಣಿನ ಉರುನೇತ್ರ ತಾಯಿಗೆ ತಕ್ಕವ ಸುಪುತ್ರ, ದುಂಡು ಮೇಜು ಪರಿಷತ್ ಅಧಿಕಾರ, ನೆಹರು ಸರ್ದಾರ್ ಗಾಂಧಿ ಅವರ ಸರ್ಕಾರ, ಹಾಗೂ ಹರಿದು ನಿಂತಾರ ರಾಷ್ಟ್ರದ ಉದ್ಧಾರ ಮಾಡ್ಯಾರ, ಭಾಷಣದಲ್ಲಿ ಕಲೆಗಾರ ಅಮೆರಿಕದಲ್ಲಿ ಕಲಿತಾರ, ಭಾರತದ ಭವಿಷ್ಯ ಬರೆದಾರ ಆಧುನಿಕ ಭಗೀರಥ ಅಂದಾರ, ಸರ್ವಧರ್ಮಗಳ ವಿಚಾರಗಳನ್ನ ತಿಳಿದು, ಸರ್ವಧರ್ಮಗಳ ಸಾರವನ್ನ ಅರಿತು, ಸರ್ವರಿಗೂ ಸಮಾಧಾನವಾದಂತ ಸಂವಿಧಾನವನ್ನ ಕಟ್ಟಿಕೊಡುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು. ಅವರ ಓದಿನ ಮಹಿಮೆಯನ್ನ ಹಾಗೂ ಅವರ ಸಾಧನೆಯನ್ನ ಕವಿತೆಯಲ್ಲಿ ಕಟ್ಟಿಕೊಡುವ ಮೂಲಕ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಗೌರವ ಅರ್ಪಣೆಯನ್ನ ಮಾಡುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅದೇ ರೀತಿ ಗುರುವಿನ ಶಿಷ್ಯ ಅನ್ನುವಂತ ಒಂದು ಕವಿತೆಯಲ್ಲಿ, ಶಿಕ್ಷಕರು ಸುಂದರ ಪಾಠ ಹೇಳಿದರೆ ಮಕ್ಕಳು ಶಾಂತಿಯಿಂದ ಆಲಿಸುವರು, ಶಿಕ್ಷಕರು ಓಡಾಡುತ್ತಾ ಪಾಠ ಕಲಿಸಿದರೆ ಮಕ್ಕಳು ಪುಟದಾಗಿ ನಡೆಯುವರು, ಶಿಕ್ಷಕರು ಪಾಠ ನಡೆಯುತ್ತಾ ಹೇಳಿದರೆ ಮಕ್ಕಳು ಪಾಠಗಳ ಮಧ್ಯೆ ನಿಲ್ಲುವರು, ಶಿಕ್ಷಕರು ಮಕ್ಕಳಿಗೆ ಪಾಠ ನಿಂತು ಹೇಳಿದರೆ ಪಾಠ ಕೇಳುವ ಮಕ್ಕಳು ಮಲಗುವರು, ಶಿಕ್ಷಕರು ಪಾಠ ಹೇಳುವಾಗ ಮಲಗಿದರೆ ಮಕ್ಕಳು ತಪ್ಪದೆ ಗೊರಕೆ ಹೊಡೆಯುವರು. ಈ ಒಂದು ಪಾಠದಲ್ಲಿ ಶಿಕ್ಷಕರು ಹಾಗೂ ಮಕ್ಕಳ ಒಂದು ಸಹಸಂಬಂಧದ ಕುರಿತಾಗಿ ಒಂದು ಅವಿನಾಭಾವ ಸಂಬಂಧ ಇದೆ. ಆದ್ರೆ ಶಿಕ್ಷಕರು ಯಾವ ರೀತಿ ಪಾಠ ಮಾಡಬೇಕು ಹಾಗೂ ಮಕ್ಕಳು ಯಾವ ರೀತಿ ಶಿಕ್ಷಕರಿಗೆ ಸ್ಪಂದನೆ ನೀಡ್ತಾರೆ ಅನ್ನೋಂತ ವಿಷಯವನ್ನ ಮಾರ್ಮಿಕವಾಗಿ ಹೇಳುವಂತ ಪ್ರಯತ್ನವನ್ನ ಈ ಒಂದು ಕವಿತೆಯಲ್ಲಿ ಮಾಡಿದ್ದಾರೆ. ಅಂದ್ರೆ ಶಿಕ್ಷಕರು ಸುಂದರವಾದ ಪಾಠವನ್ನ ಕೇಳಿದ್ರೆ ಮಕ್ಕಳು ಶಾಂತಿಯಿಂದ ಆಲಿಸ್ತಾರೆ. ಅದೇ ಶಿಕ್ಷಕರು ಓಡಾಡ್ತಾ ಪಾಠ ಮಾಡಿದ್ರೆ ಮಕ್ಕಳು ಪುಡ್ದಾಗಿ ನಡೀತಾರೆ. ಶಿಕ್ಷಕರು ಓಡಿದ್ರೆ ಮಕ್ಕಳು ನಡೀತಾರೆ. ಅದೇ ಶಿಕ್ಷಕರು ನಡೆಯುತ್ತಾ ಹೇಳಿದ್ರೆ ಮಕ್ಕಳು ನಿಂತು ಬಿಡ್ತಾರೆ. ಅದೇ ಶಿಕ್ಷಕರು ನಿಂತ್ರೆ ಮಕ್ಕಳು ಮಲಗ್ತಾರೆ.
ಶಿಕ್ಷಕರು ಪಾಠ ಹೇಳುವಾಗ ಮಲಗಿದ್ರೆ ಮಕ್ಕಳು ಗೊರಿಕೆ ಹೊಡೆದು ಬಿಡ್ತಾರೆ. ಹಾಗಾಗಿ ಶಿಕ್ಷಕರು ಪರಿಣಾಮಕಾರಿಯಾಗಿ ಪಾಠ ಹೇಳಿದ್ರೆ ಮಾತ್ರ ಮಕ್ಕಳು ನಾಳಿನ ಪ್ರಜೆಗಳಾಗಿ ಉತ್ತಮ ನಾಗರಿಕರಾಗಿ ಆಗ್ತಾರೆ. ಸ್ವಸ್ಥ ಸಮಾಜ ಶಿಕ್ಷಕರ ಸಮಾಜದ ಆಸ್ತಿ ಅಂದ್ರೆ ಮಕ್ಕಳೇ ನಮಗೆ ಆಸ್ತಿ. ಹಾಗಾಗಿ ಸದಾ ಹೊಡೆಯಬೇಕು ಗಸ್ತಿ, ಹಾಗೂ ಮಕ್ಕಳಿಗೆ ನಾವು ಪ್ರೀತಿಯನ್ನು ಕೊಡಬೇಕು ಜಾಸ್ತಿ ಅನ್ನುವಂತ ನಿಟ್ಟಿನಲ್ಲಿ ಮಕ್ಕಳ ಕುರಿತಾಗಿರುವಂತ ಅಭಿಮಾನದಿಂದ, ಮಕ್ಕಳ ಕುರಿತಾಗಿರುವಂತ ಪ್ರೀತಿಯಿಂದ ಈ ಕವಿತೆಯನ್ನ ರಚಿಸುವ ಮೂಲಕ ಶಿಕ್ಷಕರು ಯಾವ ರೀತಿ ಪಾಠವನ್ನ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ಈ ಕವಿತೆಯಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿ ಶಾಲೆಯಲ್ಲಿ ಹಾಲು, ವಿಘ್ನ ನಿವಾರಕ, ಭಾಸ್ಕರ ಬಂದ, ಸ್ವಾಭಿಮಾನಿ ವಿವೇಕಾನಂದ, ಶಾಲೆಯ ಕೊಯ್ತೋಟ, ಮಗಳ ಆಸೆ, ಬಾಲ್ಯದ ಜೀವನ, ಆರೋಗ್ಯ ಅನ್ನುವಂತ ವಿಷಯದ ಕುರಿತಾಗಿ ಭಾಸ್ಕರ ಬಂದ, ಬೆಳಕನು ತಂದ, ದಿನವೂ ಅಂದ, ನೀ ಬರುವುದೇ ಮನಕಾನಂದ ಅನ್ನುವಂತ ಒಂದು ಕವಿತೆಯಲ್ಲಿ ಭಾಸ್ಕರ ಸೂರ್ಯ ದಿನಾಲು ಬಂದ್ರೆ ನಮ್ಮ ಎಷ್ಟೇ ದುಃಖಗಳಿದ್ರು, ಬೇಜಾರಿದ್ರು ಒಂದು ನವ ಉಲ್ಲಾಸ, ಹೊಸ ದಿನ ಅಂದರೆ ಹೊಸ ಭರವಸೆಯ ಮೂಲಕ ನಾವು ಹೊಸ ಕನಸುಗಳನ್ನ ನನಸು ಮಾಡುವ ನಿಟ್ಟಿನಲ್ಲಿ ಹೊಸ ದಿನಕ್ಕೆ ನಾವು ಕಾಲಿಡ್ತಾ ಇಂದಿನ ದಿನದ ಕಷ್ಟದ ದಿನಗಳನ್ನ, ನೋವಿನ ದಿನಗಳನ್ನ ಮರೆತು ಮತ್ತೊಂದು ದಿನದ ಅವಕಾಶ, ದೇವರು ಮತ್ತೊಂದು ಅವಕಾಶ ಕೊಟ್ಟಂತೆ ನಮಗೆ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹೊಸ ದಿನವನ್ನ ಶುಭ ಆಶಯಗಳೊಂದಿಗೆ, ನೂತನ ಕನಸುಗಳೊಂದಿಗೆ, ಭರವಸೆಗಳೊಂದಿಗೆ ಪ್ರಾರಂಭಿಸುವ ಮೂಲಕ ಹೊಸ ದಿನದ ಆಶಯಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಭಾಸ್ಕರ ಬಂದ ಅನ್ನುವಂತಹ ಕವಿತೆಯ ಮೂಲಕ ಮಕ್ಕಳಿಗೆ ಸೋಲು ಗೆಲುವು ಸಾಮಾನ್ಯ, ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಸಮವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತ ಆಶಯದೊಂದಿಗೆ ಇಲ್ಲಿಯ ಬಹುತೇಕ ಕವಿತೆಗಳು ಸುಂದರವಾದ ರಚನೆಯೊಂದಿಗೆ ಸುಂದರವಾದ ಕವಿತೆಗಳನ್ನ ನೀಡಿರುವಂತ ಪಂಡಿತ ಅವಿಜ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವರ ಈ ಕೃತಿಯನ್ನ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಪುಸ್ತಕಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ಕೊಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವ ಮೂಲಕ ಅವರಲ್ಲಿ ಒಂದು ಉತ್ತಮವಾದ ಸಾಹಿತಿಗಳನ್ನ ಬೆಳೆಸುವುದಕ್ಕೆ, ಸಕಾರವಾದ ಗುಣವನ್ನು ತುಂಬುವುದಕ್ಕೆ ಪುಸ್ತಕಗಳು ಮಹತ್ವದ ಹೆಜ್ಜೆಗಳಾಗಿವೆ. ಹಾಗಾಗಿ ಪುಸ್ತಕಗಳನ್ನ ಓದುವ ಅಭಿರುಚಿಯನ್ನ ಪಾಲಕರು ವಿದ್ಯಾರ್ಥಿಗಳಲ್ಲಿ ಮಾಡುವಂತ ಕಾರ್ಯ ಆಗ್ಬೇಕು. ಹಾಗಾಗಿ ತಾವೆಲ್ಲರೂ ಸಹ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಓದಲು ಕೊಟ್ಟು ಅವರಿಂದ ಪುಸ್ತಕ ಓದುವ ಅಭಿಯಾನವನ್ನ ಮಾಡಿಸುವ ಮೂಲಕ ಅವರಲ್ಲಿ ಸಾಹಿತ್ಯದ ಬಲವನ್ನ ಬೆಳೆಸುವಂತ ಕೆಲಸ ನಿಮ್ಮೆಲ್ಲರಿಂದಲೂ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 42ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಪುಟ್ಟ ಪುಟ್ಟ ಹೆಜ್ಜೆ ಎನ್ನುವಂತ ಕವಿತೆಗಳ ಸಂಕಲನದ ಇವತ್ತು ಪರಿಚಯದೊಂದಿಗೆ ಇವತ್ತಿನ ಸರಣಿಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ದಿನ ಮತ್ತೊಂದು ಪುಸ್ತಕದೊಂದಿಗೆ ಪುಸ್ತಕಾವಲೋಕನ ಕಾರ್ಯಕ್ರಮಕ್ಕೆ ಮತ್ತೆ ಹಾಜರಾಗ್ತೇನೆ. ಇಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.